ನಮಸ್ಕಾರ. ನಾವು ಇವತ್ತು ಮೋತಿಸನ್ ಜ್ಯುವೆಲ್ಲರ್ಸ್ ಮತ್ತೆ ಕೇರ್ ಅಂಡ್ ಹೀಟ್ ಎಕ್ಸ್ಚೇಂಜರ್ ಅನ್ನೋ ಎರಡು ಸ್ಟಾಕ್ಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ. ಕೇರ್ ಅಂಡ್ ಹೀಟ್ ಎಕ್ಸ್ಚೇಂಜ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್ ಅನ್ನೋದು ಒಂದು ಸ್ಟಾಕ್ ಇದು. ಸೊ ನಾವು ಈಗ ಇಲ್ಲಿ ಬೇಸ್ ಪಾಯಿಂಟ್ ನ ಇಲ್ಲಿ ಐಡೆಂಟಿಫೈ ಮಾಡಿದ್ರೆ, ಓಕೆ, 0, 1, 2, 3, 4, 5 ಮೇಲ್ಗಡೆ ಹೋಗ್ತದೆ ಅಂತ ತಿಳ್ಕೊಂಡು. ಓಕೆ. ಸೊ ದಿಸ್ ಈಸ್ ದ ಇಂಪಲ್ಸ್. ಫಿಫ್ತ್ ವೇವ್ ಇನ್ನು ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಂಬ ಈಗ. ಓಕೆ. ಸೊ ನಿಮಗೆ ವೇವ್ 2 ಎಲ್ಲಿವರೆಗಿದೆ? ಸೊ 50-60%. ಓಕೆ, ಫೈನ್. ಓಕೆನಾ? ಸೊ ನಿಮಗೆ ವೇವ್ 3 ಓಕೆ 127% ಇದೆ ಅಂತಂದ್ರೆ ಇದು ಲೀಡಿಂಗ್ ಡಯಾಗನಲ್ ಅಂತ ತಿಳ್ಕೊಂಬ ಸದ್ಯದ ಮಟ್ಟಿಗೆ. ಹಾಗಿದ್ದಾಗ ನಮ್ದು ವೇವ್ 4 ಮ್ಯಾಕ್ಸಿಮಮ್ 61% ಬರಬೇಕು, ಅದಕ್ಕಿಂತ ಕೆಳಗಡೆ ಬರೋಂಗಿಲ್ಲ. ಓಕೆ. ಸೊ 50% ಇದೆ. ಗುಡ್. ಆಯ್ತಾ? ಸೊ ಇದು ವೇವ್ 4 ಅಂತಂದ್ರೆ ಫಿಫ್ತ್ ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಈಗ ಫಿಫ್ತ್ ವೇವ್ ನಿಮಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ದು ವೇವ್ 1 ಮತ್ತೆ ವೇವ್ 3 ಈಕ್ವಲ್ ಆದಾಗೆ ವೇವ್ 5 ನಿಮ್ದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ನಮ್ಮ ಸಬ್ ವೇವ್ಸ್ ಇದು 0, 1, 2, ಇದು 3 ಮತ್ತೆ ಇದು 4 ಅಂತ ಮಾಡ್ಕೊಂಡು ಇಲ್ಲ ಮತ್ತೆ 5 ಮೇಲೆ ಹೋಗ್ತದೆ ಅಂತ. ಒಂದು ನಿಮಿಷ. 1, 2, 3, 4 ಇದು ಇದು ಓಕೆ, ಒಂದು ನಿಮಿಷ. ಇದು 0, 1, 2, 3, ಇದು 4, ಇದು 5 ಆಯ್ತು. ಓಕೆ, ಇದು 5 ಆಯ್ತು. ಅಂದ್ರೆ ಅಲ್ಟಿಮೇಟ್ಲಿ ನಾನು ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ 1 ಅಂತ ಮಾಡ್ಕೊಂಡು ಇದನ್ನ 2 ಮಾಡ್ತೀನಿ. ಸೊ 3 ವೇವ್ ಮೇಲ್ಗಡೆ ಹೋಗ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಗೊತ್ತಾಯ್ತಾ ಈಗ? ಸೊ ನಿಮಗೆ ಈಗ ಹೋಗ್ತಾ ಇರೋದು ವೇವ್ 3 ಅಂತ ತಿಳ್ಕೊಳ್ಳಿ. ವೇವ್ 3 ನಿಮಗೆ ಏನಿಲ್ಲ ಅಂತಂದ್ರೆ 100% ಮಿನಿಮಮ್. ಓಕೆ. ಸೊ 161% ವರೆಗೂ ಹೋಗುತ್ತೆ ಅಂತ ಕನ್ಸಿಡರ್ ಮಾಡಿ. 2, 3, 4 ಆಮೇಲೆ 5 ಮತ್ತೆ. ಸೊ ನೀವು ಇದನ್ನ ಲಾಂಗ್ ಟರ್ಮ್ಗೆ ಕೇರ್ ಅಂಡ್ ಹೀಟ್ ಎಕ್ಸ್ಚೇಂಜ್ ಲಾಂಗ್ ಟರ್ಮ್ ಥಿಂಕ್ ನೀವು ಮಾಡಬಹುದು. ಓಕೆ. ಬಟ್ ಎಲ್ಲದಕ್ಕೂ ಸಹ ನಿಮ್ಗೆ ಸ್ಟಾಪ್ ಲಾಸ್ ಇರೋದು ಇದು ಈ ಬೇಸ್ ಏನಿದೆಯಲ್ವಾ, ಇದು ನಿಮಗೆ ಸ್ಟಾಪ್ ಲಾಸ್ 1155 ಇದು ಸ್ಟಾಪ್ ಲಾಸ್. ಇಲ್ಲಿಗಿಂತ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಹೋದ್ರೆ ನೀವು ಎಕ್ಸಿಟ್ ಆಗ್ಬೇಕು. ಓಕೆ. ಸೊ ಈಗ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಮೋತಿಸನ್ ಜ್ಯುವೆಲ್ಲರ್ಸ್. ಓಕೆ. ನಾವು ಇರೋದು ಮೋತಿಸನ್ ಜ್ಯುವೆಲ್ಲರ್ಸ್ ಲಿಮಿಟೆಡ್ ಅಂತ. ಓಕೆ. ಸೊ ಇಲ್ಲಿ ನಾವು ಎರಡು ತರ ಥಿಂಕ್ ಮಾಡಬಹುದು. ಒಂದು, ನೀವು ಪಾಸಿಟಿವ್ ಡೈವರ್ಜೆನ್ಸ್ ಪ್ರಕಾರ ಹೋದ್ರೆ ಸಮ್ವೇರ್ ಇಲ್ಲಿ ನಿಮಗೆ 0 ಪಾಯಿಂಟ್ ಸಿಗುತ್ತೆ. ಓಕೆ. ಸೊ ನೀವು ಇದನ್ನ 0, 1, 2 ಆಮೇಲೆ 3, 4, 5 ಅಂತ ನೀವು ಹೀಗೆ ಥಿಂಕ್ ಮಾಡಬಹುದು. ಓಕೆ. ಸೊ ವೇವ್ 3 ನಿಮಗೆ ಇಲ್ಲಿ ಬ್ರೇಕ್ಔಟ್ ಗೊತ್ತಾಗಿದೆ. ಓಕೆನಾ? ಆಯ್ತಾ? ಸೊ ಈ ತರ ನೀವು ಥಿಂಕ್ ಮಾಡಬಹುದು. ಒಂದು, ಇದು ವೇವ್ 2 ದಲ್ಲಿ ಮತ್ತೆ 1, 2, 3 ಅಂತ ಹಿಂಗೆ. ಓಕೆ. ಇದು ಒಂದು ಆಪ್ಷನ್, ಒಂದು ಥಿಂಕಿಂಗು. ಇನ್ನೊಂದು ಏನ್ ಗೊತ್ತಾ? ಸೊ ನಿಮ್ಗೆ ಇದನ್ನೇ ಸೊ 161 ನಿಮಗೆ ಇದು ಇಲ್ಲಿವರೆಗೂ ಮಿನಿಮಮ್ ಬರಬೇಕು. 21 ರುಪೀಸ್ ಆದ್ರೆ ಮಿನಿಮಮ್ ಬರಬೇಕು. ಓಕೆ. ಒಂದು 21 ರುಪೀಸ್ ಇಲ್ಲ, ನೀವು ಇದನ್ನೇ ಕನ್ಸಿಡರ್ ಮಾಡ್ತೀರಾ. ಓಕೆ, 21 ಇದನ್ನೇ ಕನ್ಸಿಡರ್ ಮಾಡಿ. ಓಕೆನಾ? ಇಲ್ಲ ಅಂದ್ರೆ ನೀವು ಲಾಂಗ್ ಟರ್ಮ್ ಥಿಂಕ್ ಮಾಡ್ತಿದ್ರೆ
ವೇವು ಏನೇ ಇರಲಿ, ಇದು ಒಂದು ಅಪ್ ಸೈಡ್, ಇದು ಒಂದು ಡೌನ್ ಸೈಡ್. ಸೊ ಪ್ರೀವಿಯಸ್ ಲೆಗ್ ಅದು ಮಿನಿಮಮ್ 127% ಆರ್ 111% ವರೆಗೆ ನಿಮ್ದು ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನಾವು ಸಿಂಪ್ಲಿ ಆಗಿ ಇಷ್ಟೇ ಫಿಬೊನಾಸಿ ರೇಷಿಯೋ ಹಾಕಿದ್ರೂ ಸಹ ನೋಡಿ ನಿಮಗೆ 30 rupees ವರೆಗೂ ಈ ಸ್ಟಾಕ್ ಹೋಗೋ ಚಾನ್ಸಸ್ ಇದೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಡಬಲ್ ಆಗೋ ಚಾನ್ಸಸ್ ಇದು ಹೆಚ್ಚಿಗೆ ಇರುತ್ತೆ. ಓಕೆ, ಆಮೇಲೆ ನಿಮಗೆ ಇದು ನೋಡಿ, ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ಇಲ್ಲಿ ಓವರ್ ಆಲ್ ನಿಮಗೆ ಕಾಣ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ಮೇಲ್ಗಡೆ ಹೋಗಿ ಕಾಣಿಸ್ತಾ ಇದೆ. ಓಕೆ, ಸೊ ಮೋತಿಸನ್ ಜ್ಯುವೆಲರ್ಸ್ ಬೆಸ್ಟ್ ಸ್ಟಾಕ್ ಅಂತ ನನಗೆ ಅನ್ಸುತ್ತೆ. ಸ್ಟಾಪ್ ಲಾಸು ನಿಮಗೆ ಇದನ್ನ ಇಟ್ಕೊಂಡ್ಬಿಡಿ 0, ಅಂದ್ರೆ 10 rupees ನಿಮಗೆ ಸ್ಟಾಪ್ ಲಾಸ್ ನ ಇಟ್ಕೊಂಡು, ಸೊ ನೀವು ಲಾಂಗ್ ಟರ್ಮ್ಗೆ ಇದನ್ನ ಥಿಂಕ್ ಮಾಡಬಹುದು ಅಂತ ಅನ್ಸುತ್ತೆ. ಓಕೆ, ಸೊ ಇವು ದಿ ಬೆಸ್ಟ್ 2 ಸ್ಟಾಕ್ಸ್ ನನ್ನ ಕಡೆಯಿಂದ. ನಾನು ಈ ವೀಕಲ್ಲಿ ನಾನು ಇದನ್ನ ಐಡೆಂಟಿಫೈ ಮಾಡಿರೋದು. ಓಕೆ, ಸೊ ನಿಮಗೆ ಇನ್ನೂ ಸ್ಟಾಕ್ ಯಾವ್ದಾದ್ರೆ ನಿಮಗೆ ಅನ್ಸಿದ್ರೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಮತ್ತೆ ಅದನ್ನ ಅನಲೈಸಿಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ತುಂಬಾ ಜನ ಕೇಳ್ತಾ ಇದ್ರು, ನೀವು ಸ್ಟಾಕ್ಸ್ ನ ಎಲ್ಲಿಂದ ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ನೀವು ಎಲ್ಲಿಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ನೀವು ಅದೇ ಸ್ಟಾಕ್ ನ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ನಂಬರ್ ಆಫ್ ಸ್ಟಾಕ್ಸ್ ಇನ್ FNO ಅಂತ ಹಾಕಬಹುದು, ಅಲ್ಲಿ ನಿಮ್ಗೆ ಇದು ಬರುತ್ತೆ. ಆಮೇಲೆ ಸೆಗ್ಮೆಂಟ್ ವೈಸ್ ನೀವು ಹೋಗ್ಬೇಕು. ಸೆಗ್ಮೆಂಟ್ ವೈಸ್ ಅಂತಂದ್ರೆ ನಿಮ್ಗೆ ಈಗ ಆಟೋಮೊಬೈಲ್ ಅಲ್ಲಿ ಯಾವ ಸ್ಟಾಕ್ಸ್ ತುಂಬಾ ಚೆನ್ನಾಗಿದಾವೆ ಅದನ್ನ ನೀವು ಪ್ರತಿಯೊಂದು ನಿಮ್ಮ ಟ್ರೇಡಿಂಗ್ ವ್ಯೂ ಅಲ್ಲಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೀವು ಅದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು ಡೈಲಿ. ನಿಮ್ಗೆ ಇಲ್ಲಿ ಎಕ್ಸ್ಚೇಂಜ್ ನೋಡಿ, ಯಾವ್ದು ಹೆಚ್ಚಿಗೆ ಡೌನ್ ಸೈಡ್ ಆಗಿದೆ, ಯಾವ್ದು ಹೆಚ್ಚಿಗೆ ಅಪ್ ಸೈಡ್ ಇದೆ, ಇದನ್ನೆಲ್ಲ ನೋಡ್ತಿರ್ಬೇಕು. ನೀವು ಡೌನ್ ಸೈಡ್ ಆಗಿದ್ರು ಸಹ ಹಿಂಗೆ ನೋಡ್ತಾ ಇರಬೇಕು. ನೋಡಿ, ಎಲ್ಲ ಮೊದಲ ಅನಾಲಿಸಿಸ್ ಮಾಡಿ ಇಟ್ಕೋಬೇಕು. ಸೊ ಯಾವಾಗ ಕೇನ್ಸ್ ನಮ್ಗೆ 81 ಈ ಝೋನ್ ಅಲ್ಲಿ ಬರುತ್ತೆ, ಅದನ್ನ ನಾವು ತಗೋಬೇಕು. ಇದಕ್ಕೆ ನೋಡಿ, ಇದು ಇದ್ರಲ್ಲಿ ಇದೆ. ಇದು ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇನ್ಸ್ ತಗೋಬೇಕಾದ್ರೆ ಈಗ ನೋಡಿ, ಡಯಾಗನಲ್ ಇದರ ಟ್ರಯಾಂಗಲ್ ಅಲ್ಲಿ ಇದೆ ಕೇನ್ಸ್. ಎನಿ ಟೈಮ್ ಇದು ಅಪ್ ಸೈಡ್ ಮೂವ್ ಆಗಬೇಕು. ಕೇನ್ಸ್ ಒಂದು ರೌಂಡ್ ಅಪ್ ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಆದ್ರೆ ನಿಮಗೆ ನೋಡಿ ಡಿಗ್ರಿ ಆಲ್ರೆಡಿ ಮುಗಿದಿದೆ ಇದರಲ್ಲಿ ಈಗ. ಸೊ ಒಂದ್ಸಲ ಸ್ಟಾರ್ಟ್ ಆದ್ರೆ ನಿಮಗೆ ತುಂಬಾ ಫಾಸ್ಟ್ ಆಗಿ ಮೇಲೆ ಆಗುತ್ತೆ ಕೇನ್ಸ್. ಓಕೆ, ಸೊ ನಾನು ಅದನ್ನ ಇದರಲ್ಲಿ ಇಟ್ಟಿದ್ದೀನಿ. ಸೊ ನೀವು ಈ ತರ ಹೋದ್ರೆ ಈಗ ನೋಡಿ ಕೇನ್ಸ್ ನಿಮ್ಗೆ 50% ಅಂದ್ರೆ 4200 ಅಬೌವ್ ಹೋದ್ರೆ ಬೇಡ, 4200 ಈ ಬ್ರೇಕ್, ಈ ಲೈನ್ಸ್ ನ ಬ್ರೇಕ್ ಆದ್ರೆ ಅಂದ್ರೆ 3940 ಬ್ರೇಕ್ ಆದ್ರೆ ಅಲರ್ಟ್. ಅಂದ್ರೆ ಈಗ ಎಕ್ಸಾಂಪಲ್ ನೀವು ಅಲರ್ಟ್ಗೆ ಹೋಗ್ಬೇಕು. ಇಲ್ಲಿ ಅಲರ್ಟ್ಗೆ ಹೋಗಿ ಈಗ 3900 ಅಪ್ ಸೈಡ್ ಹೋದ್ರೆ, ಕ್ರಾಸಿಂಗ್ ಅಪ್ ಆದ್ರೆ ನಮಗೆ ಅಲಾರಾಮ್ ಕೊಡಂತ ಸೆಟ್ ಮಾಡ್ಬಿಡ್ಬೇಕು. ಓಕೆ, ಸೊ ನೋಡಿ ಇವೆಲ್ಲವೂ ನಾನು ಸೆಟ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ ಬಾಲು ಫೋರ್ಜ್ ಎಷ್ಟು ಕೊಟ್ಟಿದ್ದೀವಿ? ಬಾಲು ಫೋರ್ಜ್ ಈಗ ನಾನು ಪೋರ್ಟ್ಫೋಲಿಯೋದಲ್ಲಿ 22% ಅಪ್ ಸೈಡ್ ಇದೆ ಈಗ. ಓಕೆ, ಸೊ ನಾನು ಆಲ್ರೆಡಿ KRN ಕ್ರಾಸಿಂಗ್ KRN ಅಲ್ಲಿ ಆಲ್ರೆಡಿ ನಾನೀಗ ಅದರಲ್ಲಿ ಎಂಟರ್ ಆಗಿದ್ದೀನಿ ಮೊದಲೇ. ಓಕೆ, ಲಾಯ್ಡ್ ಅಲ್ಲಿ ಇದೆ, ಮೋತಿಸನ್ ಅಲ್ಲಿ ನಾನು ಆಲ್ರೆಡಿ ಎಂಟರ್ ಆಗಿದ್ದೀನಿ, ವಿಪ್ರೋದಲ್ಲಿ ಇದೆ ಎಂಟರ್ ಆಗಿದ್ದೀನಿ, ಜೆನ್ಸಾರ್ ಟೆಕ್ಸ್ ಅಲ್ಲಿ ನಾನಿದ್ದೀನಿ, ಆಥರ್ ಎನರ್ಜಿ ಇದು ಆಲ್ಮೋಸ್ಟ್ 50%. ನಾನು ನೀವು ಫಸ್ಟ್ ವಿಡಿಯೋ ಮಾಡಿರೋದು ಈ ಸಲ ಸ್ಟಾಕ್ಸ್ ಅಲ್ಲಿ ಎಥರದಲ್ಲೇನೆ, ಎಥರ್ ಎನರ್ಜಿ ಆಲ್ರೆಡಿ ಈಗ ನನಗೆ 10% ಅಪ್ ಸೈಡ್ ಇದೆ. ಓಕೆ, ಮೋತಿಸನ್ನು 15% ಇದೆ. ಆಮೇಲೆ ಬಾಲು ಫೋರ್ಜ್ ಅಂತೂ 20 to 23% ಅಪ್ ಸೈಡ್ ಇದೆ. KRN ಅಲ್ಲೇನು ಮೋರ್ ದೆನ್ 15% ಅಪ್ ಸೈಡ್ ಇದೆ. ಸೊ ನೀವು ಇದೇ ತರ ಹುಡುಕ್ತಾ ಇರಬೇಕು, ಅದಕ್ಕೆ ಯಾವುದು ಇದಿಲ್ಲ. ಓಕೆ, ನೀವೆಲ್ಲ ಪ್ರತಿ ಸಲ ಪ್ರತಿಯೊಂದು ಟೈಮ್ಗೂ ನೀವು ಕುತ್ಕೊಂಡು ಹಿಂಗೆ ಐಡೆಂಟಿಫೈ ಮಾಡ್ತಾ ಇರ್ಬೇಕು. ಯಾವ್ದು ವೇವ್ 3 ನಮ್ಮ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಹುಡುಕ್ತಾನೆ ಇರಬೇಕು ನೀವು. ನೋಡಿ, ಇದು ಯಾವ್ದು, ಇದು ಸೋಲಾರ್ ಇಂಡಸ್ಟ್ರಿ, ಇದು ತುಂಬಾ ಒಳ್ಳೆ ಸ್ಟಾಕ್. ಇದನ್ನು ಸಹ 1 2 3 4 5 ಅಪ್ ಸೈಡ್ 5th ಮೇವ್ ಹೋಗ್ತಾ ಇದೆ. ಓಕೆ, ಕೇನ್ಸ್ ಅಂತೂ ನೀವು ಆಲ್ರೆಡಿ ನೋಡಿದ್ರಿ. ಈಗ KI ಎಲ್ಲಾನು ನೀವು ಪ್ರತಿಯೊಂದು ನೀವು ಐಡೆಂಟಿಫೈ ಮಾಡ್ತಾನೆ ಇಡಬೇಕು. ನೋಡಿ, ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಇದೆ. ಸೊ ಅದನ್ನ ನಾನು ಟಚ್ ಮಾಡ್ತಾ ಇಲ್ಲ ಈಗ. ಓಕೆ, ಸೊ ನೀವು ಪ್ರತಿಯೊಂದನ್ನು ಸಹ ನೀವು ನೋಡ್ತಾನೆ ಇರಬೇಕು, ನೋಡದೆ ಏನೂ ಮಾಡೋಕ್ಕಾಗಲ್ಲ.
BSE ನೋಡಿ, BSE ದಲ್ಲಿ 1 2 3rd ಮೂವ್, ಇದು 4th. ಓಕೆ, ಸೊ ನೀವು ಮತ್ತೆ BSE ಅಲ್ಲಿ ಥಿಂಕ್ ಮಾಡಬಹುದು. ಈಗ ನೋಡಿ, ಆಲ್ಮೋಸ್ಟ್ ಆಲ್ ನಿಮಗೆ 4000 ಇದು ಯಾವಾಗೋ ನಾನು ಮಾಡಿಟ್ಟಿದ್ದೆ, ಮಾರ್ಚ್ 2026. ಟಾರ್ಗೆಟ್ 5117 ಅಂತ ಮಾಡಿದೆ, ಬಟ್ 5117 ಹೋಗಲಿಲ್ಲ. ಸೊ ಇದು ಎಲ್ಲಿವರೆಗೂ ಬಂತು? 42ವರೆಗೂ ಬಂತು. ಸೊ ಆಲ್ಮೋಸ್ಟ್ ನಾವು ಇಲ್ಲೆಲ್ಲ ಇನ್ವೆಸ್ಟೆಡ್ ಇದ್ದೀವಿ ಅದ್ರಾಗೆ. ಓಕೆ, ಸೊ ಆಲ್ಮೋಸ್ಟ್ ಡಬಲ್ ಆಯ್ತದು. ಸೊ ನಾನು ಎಲ್ಲಿ ಎಕ್ಸಿಟ್ ಆಗಿಬಿಟ್ಟೆ, ಅದನ್ನ ಬಿಟ್ಬಿಟ್ಟೆ ನಾನು. ಓಕೆ, LTIM. ಸೊ ಇದೇ ತರ ನೀವು ಸ್ಟಾಕ್ಸ್ ನ ಹುಡುಕ್ತಾ ಇರಬೇಕು ಮತ್ತು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಏನೇ ಇರೋದಿಲ್ಲ. ಓಕೆ, ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಸ್ಕ್ರೀನರ್ಸ್ ಇದ್ರೆ, ಸ್ಕ್ರೀನರ್ಸ್ ಅಲ್ಲಿ ನೀವು ನೋಡ್ತಾ ಇರಬೇಕು ಯಾವುದು ನಿಮ್ಗೆ ಏನಾದ್ರೂ ನಿಮ್ದೊಂದು ಐಡಿಯಾ ಇರುತ್ತಲ್ವಾ, ಆ ಐಡಿಯಾದಲ್ಲೇ ನೀವು ಹುಡುಕ್ಬೇಕು ಸ್ಟಾಕ್ಸ್ ನ. ಓಕೆ, ಇಲ್ಲ ಮ್ಯಾನುವಲಿ ನೀವು ಇದನ್ನ ಈ ತರ ಅನಲೈಸ್ ಮಾಡ್ಕೊಂಡು ಕೂತ್ಕೋಬೇಕು. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.